ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮುಂಟಾಗಲಿ. ಸದಾಕಾಲವು ಜೀವಿಸುವಾತನ ಯೇಸು ಸ್ವಾಮಿಯ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ. ದೇವರು ಈ ದಿನದಲ್ಲಿ ನಮಗೆ ಕೊಟ್ಟಿರುವಂಥ ಒಂದು ವೇದವಾಕ್ಯವನ್ನು ನಾವು ಈ ಬೆಳಗಿನ ಜಾವದಲ್ಲಿ ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 18 ಅದರಲ್ಲಿ 7ನೇ ವಚನ. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆಯಿಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೋ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಒಬ್ಬ ವಿಧವೆ ತಾಯಿ ಇದ್ದಾಳೆ. ಆ ವಿಧವೆ ತಾಯಿಗೆ ಬೇರೆಯವರಿಂದ ಅವ್ರಿಗೇನಾಗಿದೆ, ಅನ್ಯಾಯ ಆಗಿದೆ, ಮೋಸ ಆಗಿದೆ, ಅವ್ರಿಗೆ ವಂಚನೆ ಆಗಿದೆ. ಆ ಒಂದು ನ್ಯಾಯವನ್ನು ವಿಚಾರಿಸುವುದಕ್ಕಾಗಿ ಆಕೆಗೆ ನ್ಯಾಯ ಸಿಗಬೇಕು. ಬೇರೆಯವರಿಂದ, ಬೇರೆ ಕಡೆಯಿಂದ ಆಕೆಗೆ ಆಗಿರುವಂಥ ಆ ಅನ್ಯಾಯದ ವಿಷಯದಲ್ಲಿ ಆಕೆಗೆ ನ್ಯಾಯ ದೊರಕಬೇಕೆಂದು ಆಕೆ ಏನು ಮಾಡ್ತಾಳೆ, ಆ ಊರಿನ ಒಬ್ಬ ನ್ಯಾಯಾಧಿಪತಿಯ ಬಳಿಗೆ ಹೋಗ್ತಾಳೆ. ಹಲ್ಲೆಲೂಯಾ. ಆ ನ್ಯಾಯಾಧಿಪತಿ ಅನ್ಯಾಯಗಾರನು, ದೇವರಿಗೆ ಭಯಪಡದೇ ಇರುವವನು ಮತ್ತು ಮನುಷ್ಯರನ್ನು ಲೆಕ್ಕಿಸದೇ ಇರುವಂಥ ಒಬ್ಬ ಕಠಿಣ ಮನುಷ್ಯ. ಇಂಥ ಕಠಿಣ ಮನುಷ್ಯನ ಬಳಿಗೆ ಈ ವಿಧವೆ ತಾಯಿ ಪ್ರತಿದಿನ ಹೋಗ್ತಾಳೆ. ಪ್ರತಿದಿನ ಹೋಗಿ, ನನಗೆ ಈ ಥರ ಮೋಸ ಆಗಿದೆ, ಇಂಥವರಿಂದ ನನಗೆ ಅನ್ಯಾಯ ಆಗಿದೆ, ದಯವಿಟ್ಟು ನನಗೆ ಬೇಗ ನ್ಯಾಯವನ್ನು ತೀರಿಸು ಎಂದು ಆಕೆ ಆ ನ್ಯಾಯಾಧಿಪತಿಯ ಮನೆಯ ಬಾಗಿಲಲ್ಲಿ ಹೋಗಿ ನಿಂತು ಅವಳೇನು ಮಾಡ್ತಾಳೆ, ತನ್ನ ಸಮಸ್ಯೆನ ಹೇಳ್ಕೊಳ್ತಾಳೆ. ಆದರೆ ಆ ಮನುಷ್ಯ ಏನು ಮಾಡ್ತಾನೆ, ಈಕೆನ ನಾಳೆ ಬಾ, ಸಂಜೆ ಬಾ, ನಾಳಿದ್ದು ಬಾ ಅಂತ ಈ ರೀತಿಯಾಗಿ ಹೇಳಿ ಹೇಳಿ ಕಳಿಸ್ತಾನೆ ಇರ್ತಾನೆ. ಆದರೆ ಈಕೆ ಏನು ಮಾಡ್ತಾಳೆ, ಬೇಸರಗೊಳ್ಳೋದಿಲ್ಲ, ಕೋಪ ಮಾಡ್ಕೊಳ್ಳೋದಿಲ್ಲ. ಈಕೆ ಏನು ಮಾಡ್ತಾಳೆ, ನನಗೆ ನ್ಯಾಯ ಬೇಕು, ಇದನ್ನು ಯಾವ ರೀತಿ ಆದರೂ ನಾನು ಬಗೆಹರಿಸ್ಕೊಳ್ಳಬೇಕನ್ಬಿಟ್ಟು ಆಕೆ ಏನು ಮಾಡ್ತಾಳೆ, ಪ್ರತಿದಿನ ಹೋಗ್ತಾಳೆ. ಆಕೆ ಬೇಸರ ಮಾಡ್ಕೊಳ್ಳೋದಿಲ್ಲ. ಬೆಳಗ್ಗೆ ಸಂಜೆ ಆ ಮನುಷ್ಯ ಯಾವಾಗೆಲ್ಲ ಹೇಳಿ ಕಳಿಸ್ತಾನೆ ಆಗೆಲ್ಲ ಈಕೆ ಹೋಗ್ತಾನೆ ಇರ್ತಾಳೆ. ಈ ಮನುಷ್ಯ ಅನ್ಯಾಯಗಾರನಂತೆ, ಆತ ಅನ್ಯಾಯದ ಅಧಿಪತಿ. ಹಲ್ಲೆಲೂಯಾ. ನೋಡ್ರಿ, ಆ ಮನುಷ್ಯ ದೇವ್ರಿಗೂ ಭಯಪಡಲ್ಲ, ಈ ಕಡೆ ಮನುಷ್ಯರಿಗೂ ಅವನು ಭಯಪಡೋದಿಲ್ಲ. ಅಂದರೆ ಯಾರಿಗೂ ಭಯಪಡದೇ ಇರುವಂಥ ಆ ಮನುಷ್ಯನ ಬಳಿಗೆ ಈಕೆ ಏನು ಮಾಡ್ತಾಳೆ, ತನ್ನ ಸಮಸ್ಯೆನ ಹೇಳ್ಕೊಂಡು ಬೇಗ ನನಗೆ ನ್ಯಾಯ ತೀರಿಸು ಅಂತ ಆಕೆ ಏನು ಮಾಡ್ತಾಳೆ, ಪ್ರತಿದಿನ ಹೋಗಿ ಹೋಗಿ ಆತನನ್ನು ಪೀಡಿಸ್ತಾಳೆ. ಹಲ್ಲೆಲೂಯಾ. ಆತನು ನ್ಯಾಯದ ವಿಷಯದಲ್ಲಿ ಎಷ್ಟೋ ಮಕ್ಕಳನ್ನು ಆತ ನೋಡಿದ್ದಾನೆ. ಆದರೆ ಈ ರೀತಿಯಾದಂಥ ಈ ವಿಧವೆ ತಾಯಿನ ಆತನು ನೋಡಿಲ್ಲ. ಆತನಿಗೆ ಏನಾಗುತ್ತೆ, ಈಕೆ ನ್ಯಾಯವನ್ನು ಬೇಗ ತೀರಿಸ್ಬಿಡ್ಬೇಕು. ಯಾಕಂದರೆ ಆಕೆ ಸಮಯನ ವ್ಯರ್ಥ ಮಾಡಿಲ್ಲ, ಮತ್ತು ಬೇಸರ ಮಾಡ್ಕೊಂಡಿಲ್ಲ, ಕೋಪ ಮಾಡ್ಕೊಂಡಿಲ್ಲ. ಆತ ಯಾವಾಗೆಲ್ಲ ಹೇಳಿ ಕಳಿಸ್ತಾನ ಆಗೆಲ್ಲ ಹೋಗಿ 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 ಆತ ಮನೆಯ ಮುಂದೆ ಹೋಗಿ ನಿಲ್ತಾಳೆ. ಈತನಿಗೆ ಏನಾಗುತ್ತೆ, ತುಂಬ ಬೇಜಾರಾಗ್ಬಿಡುತ್ತೆ. ನೋಡ್ರಿ, ನಾವು ಹೇಳಿ ಕಳಿಸ್ತೀವಿ, ಇವತ್ತು ಬಾ, ನಾಳೆ ಬಾ, ನಾಳಿದ್ದು ಬಾ, ಇಂಥ ತಾರೀಕಿಗೆ ಬಾ ಅಂತ ಹೇಳಿ ಕಳಿಸ್ತೀವಿ. 1-2-3 ದಿನ ಹೋಗ್ತೀವಿ. ಆದರೆ ಅಲ್ಲಿಂದ ನಮಗೇನು ಸಿಕ್ಕಿಲ್ಲ ಅಂದರೆ ನಾವೇನು ಮಾಡ್ತೀವಿ, ಹೋದರೆ ಹೋಗಲಿ ಬಿಡು, ಬಿಟ್ಬಿಡೋಣ, ಏನು ಮಾಡೋಕ್ಕಾಗುತ್ತೆ, ಇವರಿಂದ ನನ್ನ ನ್ಯಾಯ ದೊರಕಲಿಲ್ಲಲ್ಲ ಅಂದ್ಬಿಟ್ಟು ನಿಟ್ಟುಸಿರು ಬಿಟ್ಟು ಅದನ್ನು ಮರೆತು ಬಿಡ್ತೀವಿ. ಆದರೆ ಈಕೆ ಏನು ಮಾಡಿಲ್ಲ, ಬೇಸರಗೊಳ್ಳದೆ ಹೋಗಿ 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 ಆ ಅನ್ಯಾಯದ ಅಧಿಪತಿಯ ಮನೆಯ ಬಾಗಿಲಲ್ಲಿ ನಿಂತುಕೊಂಡು ತನ್ನ ಅಳಲನ್ನು ತೋಡಿಕೊಂಡು ಬೇಗ ನನಗೆ ನ್ಯಾಯ ತೀರಿಸು ಎಂದು ಹೇಳುವಾಗ ಈತನಿಗೇನಾಗುತ್ತೆ, ಈಕೆ ಮೇಲೆ ಒಂದು ಬೇಸರ ಬಂದ್ಬಿಡುತ್ತೆ. ಹಲ್ಲೆಲೂಯಾ. ನಾನು ಎಂತೆಂಥ ಮನುಷ್ಯನ ನೋಡಿದ್ದೀನಿ, ಆದರೆ ಈಕೆನ ನಾನು ನೋಡೇ ಇಲ್ವಲ್ಲ, ಈಕೆ ಬಂದು 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 ನನ್ನ ಪೀಡಿಸ್ತಾ ಇದ್ದಾಳಲ್ವಾ, ಬೇಗ ಈಕೆಗೆ ನ್ಯಾಯ ತೀರಿಸ್ಬಿಡ್ಬೇಕು ಅಂದ್ಬಿಟ್ಟು ಆತ ಏನು ಮಾಡ್ತಾನೆ, ಆಕೆ ವಿಷಯದಲ್ಲಿ ಬೇಗ ಮಾತನಾಡಿ ಆ ಸಮಸ್ಯೆನ ಬಗೆಹರಿಸ್ತಾನೆ. ಪ್ರಿಯರೇ, ಅದೇ ರೀತಿಯಾಗಿ ನಾವು ದೇವರ ಹತ್ರ ಬರ್ತೀವಿ, ಯೇಸು ಸ್ವಾಮಿನ ನಂಬಿದ್ದೀವಿ, ಪ್ರಾರ್ಥನೆ ಮಾಡ್ತೀವಿ, ಸಭೆಗೆ ಬರ್ತೀವಿ, ಉಪವಾಸ ಮಾಡ್ತೀವಿ, ಬೈಬಲ್ ಓದ್ತೀವಿ, ವಾಕ್ಯನ ನಾವು ಧ್ಯಾನ ಮಾಡ್ತೀವಿ. ಹಲ್ಲೆಲೂಯಾ. ನಮಗೆ ಯಾವುದೋ ಒಂದು ವಿಷಯದಲ್ಲಿ ಏನೋ ಒಂದು ಆಗಬೇಕು, ಆದರೆ ನಾವೇನು ಮಾಡ್ತೀವಿ, 1 ತಿಂಗಳು, 6 ತಿಂಗಳು, 1 ವರ್ಷ ಈ ರೀತಿ ಪ್ರಾರ್ಥನೆ ಮಾಡ್ತೀವಿ. ಆ ವಿಷಯಕ್ಕಾಗಿ ಬೆಳೆದೇವು ನಾವು ಪ್ರಾರ್ಥನೆ ಮಾಡ್ತೀವಿ. ಆದರೆ ಅದು ಆ ಪ್ರಾರ್ಥನೆಗೆ ಉತ್ತರ ನಮಗೆ ಸಿಗೋದಿಲ್ಲ, ದೇವ್ರು ತಡ ಮಾಡ್ತಾನೆ. ಹಲ್ಲೆಲೂಯಾ. ಆದ್ರೂ ಆಕೆ ಏನು ಮಾಡ್ತಾಳೆ, ಆಕೆಗೆ ನ್ಯಾಯ ಸಿಕ್ಕದೆ ಹೋದ್ರೂ ಪರವಾಗಿಲ್ಲ, ನಾನೇನು ಮಾಡ್ತೀನಿ, ಹೋಗಿ 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 ಆ ಮನುಷ್ಯನ ಹತ್ರ ನಾನು ಕೇಳ್ತೀನಿ ಅಂದುಬಿಟ್ಟು ಆಕೆ ಏನು ಮಾಡ್ತಾಳೆ, ತನ್ನ ನ್ಯಾಯವನ್ನು, ಆ ಸಮಸ್ಯೆನ ಬೇಗನೆ ಬಗೆಹರಿಸ್ಕೊಳ್ತಾಳೆ. ನೋಡ್ರಿ, ದೇವ್ರ ಹತ್ರ ನಾವು ಬಂದ ಮೇಲೆ ದೇವರು ನಮಗೆ ಕೊಟ್ಟೇ ಕೊಡ್ತಾನೆ. ಅದು ವರ್ಷ ಆಗ್ಬೋದು, ಹಲ್ಲೆಲೂಯಾ, 10 ವರ್ಷ ಆಗ್ಬೋದು,
ನಾವೇನು ಮಾಡಬಾರ್ದು, ಬಿಡಬಾರ್ದು, ಬಿಡದೆ ಹೋಗಬೇಕು, ಬಿಡದೆ ಹೋರಾಡಬೇಕು, ಪ್ರಾರ್ಥನೆ ಮಾಡಬೇಕು, ಹೋರಾಡಿ ಪ್ರಾರ್ಥನೆ ಮಾಡಬೇಕು, ದೇವ್ರು ಕೊಡೋ ತನಕ ಬಿಡಬಾರ್ದು, ದೇವ್ರನ್ನ ಹಿಡ್ಕೊಬೇಕು. ನೋಡ್ರಿ, ಯಾಕೋಬ ನೀನು ನನ್ನ ಆಶೀರ್ವದಿಸಿದ ಹೊರತು ನಾನು ನಿನ್ನ ಬಿಡೋದಿಲ್ಲ ಅಂದ್ಬಿಟ್ಟು ಹೋರಾಡಿ ಪ್ರಾರ್ಥನೆ ಮಾಡಿ ಆತನು ಗೆದ್ದುಕೊಂಡ. ಅದೇ ರೀತಿಯಾಗಿ ಇವತ್ತು ದೇವ್ರ ಮಕ್ಕಳೇ ಸೋತೋಗ್ಬಿಡ್ರಿ ಪ್ರಾರ್ಥನೆಯಲ್ಲಿ. ಏನು ಪ್ರಾರ್ಥನೆ, ಏನು ಸಭೆ, ಏನು ಬೈಬಲ್ಲು, ಈ ರೀತಿ ನಾವು ಯಾವಾಗ ಇದ್ರ ಮೇಲೆ ನಮ್ಗೆ ಬೇಸರ ಆಗುತ್ತೋ ಆವಾಗ ಏನಾಗ್ಬಿಡುತ್ತೆ, ನಮ್ಮ ಪ್ರಾರ್ಥನೆಗೆ ಪ್ರತಿಫಲ ಅಲ್ಲೇ ಹೋಗ್ಬಿಡ್ತು. ನಾವು ಆ ರೀತಿ ಮಾಡಬಾರ್ದು. ದೇವ್ರು ಹಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಅಂದರೆ ಹಗಲು ರಾತ್ರಿ ಎಲ್ಲ ವೇಳೆಯಲ್ಲೂ ನಾವು ಪ್ರಾರ್ಥನೆ ಮಾಡಿ ಅಭಿಷೇಕಕ್ಕಾಗಿ ಪ್ರಾರ್ಥನೆ ಮಾಡಿ ಆ ಅದ್ಭುತವನ್ನು ನಾವು ಹೊಂದಿಕೊಳ್ಳೋ ತನಕ ದೇವ್ರನ್ನ ಮಾತ್ರ ಬಿಡಬಾರ್ದು. ಪ್ರಿಯ ದೇವ ಜನಗಳೇ, ವಾಕ್ಯ ಆದರೆ ಅದೇ ಬರೆಯಲ್ಪಟ್ಟಿರೋದು. ದೇವರ ಆದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನ ಅವರ ವಿಷಯದಲ್ಲಿ ತಡ ಮಾಡಿದ್ರು, ಬೇಗನೆ ನ್ಯಾಯ ತೀರಿಸ್ತಾನಂತೆ. ಆಮೇಲೆ ಹಲ್ಲೆಲೂಯಾ. ಯಾವುದೋ ಒಂದು ವಿಷಯಕ್ಕಾಗಿ ನೀವು ಹೋರಾಡಿ ಪ್ರಾರ್ಥನೆ ಮಾಡ್ತಾ ಇರ್ಬೋದು, ಬಿಡಬೇಡ್ರಿ. ಆ ಪ್ರಾರ್ಥನೆಗೆ ಉತ್ತರ ಸಿಗೋವರೆಗೂ ದೇವ್ರನ್ನ ಬಿಡಬೇಡ್ರಿ. ದೇವ್ರು ಖಂಡಿತವಾಗ್ಲೂ ಆ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ನೀವು ಹೊಂದ್ಕೊಂತೀರಾ. ಹಲ್ಲೆಲೂಯಾ. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ನಾವೀಗ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಆಮೇನ್. ಹಲ್ಲೆಲೂಯಾ. ಸ್ತೋತ್ರ. ಹೌದು ಸ್ವಾಮಿ, ಕರ್ತನೇ ಸಯ್ಯ, ತಡ ಮಾಡಿದ್ರು ಬಂದೇ ಬರುತ್ತೆ ಅಂತ ಹೇಳಿದಂಥ ನನ್ನ ದೇವಾದಿ ದೇವನು ಅಪ್ಪ, ವಿಧವೆ ತಾಯಿಯ ವಿಷಯದಲ್ಲಿ ಕರ್ತನೆ ಅನ್ಯಾಯದ ಅಧಿಪತಿಯಾಗಿರುವಂಥ ಆ ಮನುಷ್ಯನು ನ್ಯಾಯ ತೀರಿಸಿದ ಹಾಗೆ ಇವತ್ತು ನಿನ್ನ ಮಕ್ಕಳು ಸ್ವಾಮಿ ಕರ್ತನೆ ಅಪ್ಪ ಎಂದ ಸಮಸ್ಯೆಗಳನ್ನು ಸ್ವಾಮಿ ಕಷ್ಟಗಳನ್ನು ಕರ್ತನೆ ಸಯ್ಯ ನಿನ್ನ ಪಾದದಲ್ಲಿ ಇಟ್ಟು ಕರ್ತನೆ ಹೋರಾಡಿ ಕಣ್ಣೀರಿನಿಂದ ಸ್ವಾಮಿ ಪ್ರಾರ್ಥಿಸಿಕೊಂಡಿದ್ದಾರಪ್ಪ. ಬೇಗನೆ ಕರ್ತನೆ ಅಪ್ಪ ಅವರವರ ಸಮಸ್ಯೆಗಳಿಗೆ ಕರ್ತನೆ ಅಪ್ಪ ಸದುತ್ತರವನ್ನು ದಯಪಾಲಿಸಿ ನೀನು ಅವನ ಆಶೀರ್ವದಿಸು ಅಪ್ಪ. ಪ್ರಾರ್ಥನೆ ಕೇಳಿ ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಆಮೇನ್.